ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನಿಲ್ಲಿ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ತಂಬಿಟ್ಟಿಗೆ ಮೊದಲು ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಚೊಂಬಲ್ಲಿ 1.5 ಚೊಂಬು ನೀರು ಹಾಕಿದ್ದೀನಿ. ಸೊ ನೀರಿಗೆ ಏನು ಮಾಡ್ತೀನಿ, ನಾನು ತೋರಿಸ್ತಿರೋ ಹಾಗೆ ಅಚ್ಚು ಬೆಲ್ಲ ಇದು. ಸೊ 1.5 ಅಚ್ಚು ಬೆಲ್ಲನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿಕೊಂಡು ಏನು ನೀರು ಹಾಕಿದ್ದೀವಿ ಆ ಪಾತ್ರೆಗೆ ಹಾಕಿ ಅದು ಚೆನ್ನಾಗಿ ಕರಗಬೇಕು. ಕರಗಿ ಪಾಕ ಇಲ್ಲಿ ಗಟ್ಟಿ ಪಾಕ ಆಗಬಾರ್ದು, ಅಂಟು ಪಾಕ. ಸೊ ಕೈಯಲ್ಲಿ ಮುಟ್ಟಿದ್ರೆ ಅಂಟಬೇಕು. ಸೊ ಇಲ್ಲಿ ಕುದೀತಾ ಇದೆ. ಕುದಿದ್ಮೇಲೆ ನಾನು ಇಲ್ಲಿ ತೋರಿಸ್ತೀನಿ. ಕೈ ಬೆರಳಿಗೆ ಅದ್ಕೊಂಡು ಅದನ್ನ ಮುಟ್ಟಿದ್ರೆ ಸ್ವಲ್ಪ ಅಂಟು ಎಳೆ ಥರ ಬರಬೇಕು. ಸೊ ಅದಾದಮೇಲೆ ಅದು ಪಾಕ ಫುಲ್ ತಣ್ಣಗಾಗಿ ಬಿಡ್ತೀನಿ. ಇಲ್ಲಿ ಕಡಲೆ ಬೀಜನ ಹುರಿದು ಪುಡಿ ಮಾಡಿಕೊಂಡು ಸಿಪ್ಪೆ ತೆಕ್ಕೋತಿದ್ದೀವಿ. ಇಲ್ಲಿ ನಾವು ಒಂದು ದೊಡ್ಡ ತೊಟ್ಟೆಗೆ ಒಂದು ಅರ್ಧ kg ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ಅದಕ್ಕೆ ಒಂದು ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 50 ಗ್ರಾಮಷ್ಟು ಕಪ್ಪು ಎಳ್ಳನ್ನ ಹುರ್ಕೊಂಡು ಹಾಕಿದ್ದೀನಿ. ಮತ್ತು ಏನು ಈ ಕಡಲೆ ಪುಡಿಗೆ ನಾವೇನು ಆವಾಗಲೇ ಕಡಲೆ ಬೀಜನ ಹುರಿದು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವು. ಸೊ ಅದನ್ನು ಹಾಕಿ ಇಲ್ಲಿ ಪಾಕ ಮೊದಲೇ ಮಾಡ್ಕೊಂಡಿದ್ದು ಪಾಕ ಸ್ವಲ್ಪ ಈಗ ಆಲ್ರೆಡಿ ತಣ್ಣಗಾಗಿದೆ. ಸೊ ಅದನ್ನು ಸ್ವಲ್ಪ ಹಾಕಿ ಏನು ಮಾಡಬೇಕು, ಕಲಿಸ್ಕೋಬೇಕು. ನಾವಿಲ್ಲಿ ಅದನ್ನು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡೋಷ್ಟು ಅದಕ್ಕೆ ನಾವಿಲ್ಲಿ ಅದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟೆಷ್ಟು ಬೇಕು ಅಷ್ಟು ಹಾಕೋಬೇಕು. ಸೊ ನಾವಿಲ್ಲಿ ಎಲ್ಲರೂ ಮಾಡೋ ಹಾಗೆ ಉದ್ದಕ್ಕೆ ತಂಬಿಟ್ಟನ್ನ ಮಾಡ್ತೀವಿ. ಸೊ ಈ ರೀತಿ ಮಾಡ್ತೀವಿ. ಸೊ ಈಗ ತಂಬಿಟ್ಟು ರೆಡಿಯಾಗಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿದೆ ಹೇಳಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.